ಇದು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು ಉಳಿದಾಗೆ ಆರ್ ಟಿ ಐಯಲ್ಲಿ ಕೂಡ ಆರ್ ಟಿ ಐಗೆ ಬರೋದಿಲ್ಲ. ಆರ್ ಟಿ ಐ ಸಪ್ರೇಟು, ಇದೇ ಸಪ್ರೇಟು. ಇದು ನಾವು ಮಾಡಿರೋದು ನಿಮ್ಮ ಜಮೀನ್ ದಾಖಲೆ ನೀವು ಪಡ್ಕೊಳ್ಳೋಕ್ಕೆ, ನಿಮ್ಮ ಜಮೀನ್ ದಾಖಲೆ. ಸೊ ಇದು ಆಕ್ಚುಲಿ ಕಾನೂನಲ್ಲಿ ಸ್ಟ್ರಿಕ್ಟ್ಲಿ ಹೋದ್ರೆ ಇದೆಲ್ಲ ಆರ್ ಟಿ ಐಗೆ ಬರೋದಿಲ್ಲ. ಯಾಕೆ ಅಂದ್ರೆ ಇದು ಯಾರ್ದೋ ಒಬ್ಬರದು ಜಮೀನು ಮಾಲೀಕತ್ವದ ವಿಷಯ, ಸ್ವಂತ ಜಮೀನ್. ಈಗ ನೀವು ನಂದು ಜಮೀನ್ ನೀವು ಕೇಳ್ತೀರಿ, ಆಕ್ಚುಲಿ ಕೊಡ್ಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆನೂ ಕೂಡ ಇದೆ. ಆರ್ ಟಿ ಐ ಅಲ್ಲಿ ನಾನು ನಿಮ್ಗೆ ಕೊಟ್ಬಿಟ್ರೆ ನನ್ನ ಜಮೀನ್ದೆಲ್ಲ, ಉದಾಹರಣೆಗೆ ಇವೆಲ್ಲ ಇಶ್ಯೂಸು ಕೂಡ ಇದಾವೆ. ಬಟ್ ಇದು ನಾವು ಮಾಡಿರೋದು ಜನ ಅವರ ಜಮೀನಿಗೆ ಸಂಬಂಧಿಸಿದಂತ ದಾಖಲೆಗಳನ್ನ ತೆಗೆದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು. ಸೊ ಇನ್ನ ಉಳಿದಾಗೆ ಸ್ನೇಹಿತರೆ, ಇಲ್ಲ ನಾವು ಕೊಡ್ತಾ ಇದೀವಿ, ಬೇಕಾಗುತ್ತೆ. ಈಗ ನೀವು ನನ್ನ ಜಮೀನ್ ಖರೀದಿ ಮಾಡಬೇಕು, ನೀವು ಕೇಳ್ತೀರಾ, ಕೊಡ್ಬೇಕಾಗುತ್ತೆ. ಅದೇ ಅಪ್ರೂವ್ ಕ್ಲಿಕ್ ಮಾಡ್ಬೇಕಲ್ಲ ಅವ್ರು. ಅಲ್ಲಿಗೆ ಅವರು ಯಾರಾದ್ರೂ ನಮ್ಮ ರೆಕಾರ್ಡ್ ರೂಮ್ ಶಿರಸ್ತೆದಾರರು ಇರ್ತಾರೆ, ಅವರು ನೀವು ಅಪ್ಲಿಕೇಶನ್ ಕೊಡ್ತೀರಾ, ವಿತಿನ್ 2 days ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ಅದು ಅಪ್ರೂವ್ ಆಗಿ ಅವ್ರಿಗೆ ಇಶ್ಯೂ ಆಗುತ್ತೆ. ಸೊ ಕ್ಲಿಕ್ಕಿಂಗ್ ಅಲ್ಲಿ ಅದು ಜೆನ್ಯೂನಿಟಿಯನ್ನ ವೆರಿಫೈ ಮಾಡಿ ಕೊಡುವಂತ. ಯಾವುದು ಯಾವ ತರ ಮಿಸ್ಯೂಸು ಅಲ್ಲ, ನಾನು ನಿಮ್ಗೆ ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದೀನಿ, ನಾನೇನು ನಿಮ್ಗೆ ಮಾಲೀಕತ್ವ ಎಲ್ಲ ಕೊಡೋದ್ರ ಬದಲಿಗೆ ಆನ್ಲೈನ್ ಮುಖಾಂತರ ಕೊಡ್ತಾ ಇದೆ. ಇವತ್ತು ಏನಾಗಿದೆ, ಇದನ್ನ ಉದಾಹರಣೆ, ಇದೊಂದು ಡಾಕ್ಯುಮೆಂಟು, ಇದನ್ನ ಬರೀ ಎಲ್ಲ ಪೇಪರ್ ಅಲ್ಲಿ ಇದೆ ಇವತ್ತು ನನ್ನ ಹತ್ರ. ಈಗ ಇದರಲ್ಲಿ ಏನೋ ಒಂದು ಇಲ್ಲಿದೆ, ಇದು ಕೆಳಗಡೆ ಒಂದು ಸೆಂಟೆನ್ಸ್ ಸೇರಿಸ್ಬೋದು. ಪೇಪರ್ ಅಲ್ಲಿದ್ರೆ ಇಲ್ಲಿ ಟೇಬಲ್ ಕೆಳಗಡೆ ಇಟ್ರೆ ಮುಗೀತು, ಕಳೆದು ಹೋಗುತ್ತೆ, ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಆಗ್ತವೆ. ಸೊ ಅದಕ್ಕೆ ಬೆಂಕಿ ಬೇಕಂತೆ ಬೆಂಕಿ ಇವೆಲ್ಲ ನಡೆದಿದೆ. ಸೊ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ತರ ಫ್ರಾಡ್ಗೂ ಕಡಿವಾಣ ಆಗುತ್ತೆ, ಮತ್ತೆ ಜನಗಳಿಗೂ ಈಸಿ ಆಗುತ್ತೆ. ಈಗ ಸ್ಕ್ಯಾನ್ ಮಾಡಿಬಿಟ್ರೆ ಈಸಿಯಾಗಿ ನೀವು ತಗೋಬಹುದು, ಆಕ್ಸೆಸ್ ಈಸಿ ಆಗುತ್ತೆ. ಸೊ ಆ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೇವೆ.